ಅವ್ರು ನೆಮ್ಮದಿಯಾಗಿರಲಿ ಸ್ಕೂಲಲ್ಲಿ, ಇಲ್ಲ ನಾವು ನೆಮ್ಮದಿಯಾಗಿರ್ತೀವಿ. ಎರಡರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ನಮಗೆ ನೆಮ್ಮದಿ ಕೊಡಿ, ಇಲ್ಲ ಅವ್ರಿಗೆ ನೆಮ್ಮದಿ ಕೊಡಿ, ಯಾವುದಾದ್ರೂ ಒಂದು ಮಾಡಿ. ಈಗ ಅಲ್ಲ ಬಿಡಿ. ಗಂಟು ದಾನ ಮಾಡುವ, 80 ಗಂಟು ದಾನ ಮಾಡುವ. ನಾವೇ 120 ಸಾಲ ಮಾಡಿ ಸಮಾಜ ಸೇವೆ ಮಾಡಿದ್ರೆ ನಮ್ಮಂತ ಮೂರ್ಖರಿಲ್ಲ. ಅದರಿಂದ ನೀವು ಟ್ರಾನ್ಸ್ಲೇಷನ್ ಹೋಗಿ ಸಮಾಜ ಸೇವೆ ಮಾಡಿ ಉದ್ಧಾರ ಆಗೋದೇನು ಬೇಕಾಗಿದೆ. ಯಾಕೆಂದ್ರೆ ಸಾಕಾಗಿದೆ ಇವತ್ತು. ಅಲ್ಲಿಗೆ ಬಂದು ಏನಾಗಿದೆ ಅದನ್ನ ಪರಿಶೀಲನೆ ಮಾಡಿ ವರದಿ ಮಾಡಿ. ಇಲ್ಲ ನಮ್ಗೆ ಏನು ಬೇಡ ಸರ್, ಪರಿಶೀಲನೆ ಬೇಡ, ನಮ್ಮ ಮಕ್ಕಳು ಟಿಸಿ ಕೊಡಿ ಸರ್. ಬೇರೆ ಅವ್ರಿಗೆ ಗೊತ್ತಿಲ್ಲ, ನಮ್ಮ ಮಕ್ಕಳು ಟಿಸಿ ಕೊಡಿ. ಮಕ್ಕಳನ್ನ ನಾವು ನೆಮ್ಮದಿಯಾಗಿರ್ತೀವಿ, ನಮ್ಮ ಫ್ಯಾಮಿಲಿ ನೆಮ್ಮದಿಯಾಗಿದ್ರೆ ಸಾಕು. ಈಗ ಊರ್ನೆಲ್ಲ ಉದ್ಧಾರ ಮಾಡಿ ಕಂಪ್ಲೇಂಟ್ ಆಗಿದೆ ಸರ್. ನೀವು ಏನು ಮಾಡಬೇಡಿ ಸರ್, ನಮ್ಮ ಮಕ್ಕಳ ಟಿಸಿ ಏನು ಬೇಡ ನಮಗೆ. ಯಾಕಂದ್ರೆ ನಮ್ಮ ಮನೆ ದುಡ್ಡು ಖರ್ಚು ಮಾಡಿದ್ದೀವಿ, ಅಕ್ಕಪಕ್ಕವ್ರ ಹತ್ರ ಹೇಳಿದ್ರು ಅಂದರೆ ಇಲ್ಲಿ ಯಾರು ತಮ್ಮ ಗೇಮ್ಗಳು ಬಿಟ್ಬಿಟ್ಟು ಈಗ ಎತ್ತಿಡಿಬೇಕು ಅಂತ ಏನು ಬರಲಿಲ್ಲ. ಒಂದು ಅರ್ಥ ಮಾಡ್ತೀನಿ, ನೆನ್ನೆ ಅವ್ರು ಮಾಡಿರೋ ಕುತಂತ್ರದ ಇದು ಉಲ್ಬಣ ಆಗದೆ. ನಾಳೆ ದಿನ ಇನ್ನೊಂದು ಆಗೋದು ಬೇಡಿ. ಈಗ ಹೋಯ್ತೀವಿ ಊರಿಗೆ, ಈಗ ನೀವು ಹೇಳಿದ್ರಿ ನಿಮ್ಮ ಆಸ್ಪಾಸ್ನಿಂದ ಹೋಯ್ತೀವಿ ಊರಿಗೆ. ಅವ್ರು ಇನ್ನೂ ನೋಡ್ರಪ್ಪ, ನಾನು ಹೇಳ್ತಿದ್ದೀನಿ, ನಮ್ಮ ಮಕ್ಳು ಟಿ ಸಿ ತಗೋತಾ ಇದ್ದೀನಿ, ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ. ಯಾಕಂದ್ರೆ ಪಾಪ ಇವ್ರ ಕೈಲೂ ಇಲ್ಲ, ನಡೆಯೋದು ಆಗಲ್ಲ. ಬೇಡ, ನಾವು ಟಿ ಸಿ ಬೇಡ ಸರ್. ನಾವು ಬೇರೆ ಕಡೆ ಸೇರಿಸ್ಕೋತೀವಿ ಸಾಕಿಷ್ಟೇ ಅಂತ, ಅದೊಂದೇನೆ. ನಾವಿನ್ನು ಯಾರು ವಿರುದ್ಧನೂ ಇಲ್ಲ. ವ್ಯವಸ್ಥೆ ಎಲ್ಲ ಸರಿ ಇದೆ, ಸರ್ಕಾರನೂ ಸರಿ ಇದೆ, ಇಲಾಖೆನೂ ಚೆನ್ನಾಗಿದೆ, ಸುತ್ತಮುತ್ತಲೇ ಇರೋರು ನೀವೆಲ್ಲರೂ ಚೆನ್ನಾಗಿದ್ದೀರಿ. ನಮಗೆ ಬೇಡ, ನಮಗೆ ನಮ್ಮ ಮಕ್ಕಳು ಟಿ ಸಿ ಕೊಟ್ಟರೆ ನಾವು ನೆಮ್ಮದಿಯಾಗಿರ್ತೀವಿ. ಯಾಕಂದರೆ ನೆಕ್ಸ್ಟ್ ಸ್ಟೇಷನಲ್ಲಿ ತಪ್ಪುತ್ತೆ, ಕೋರ್ಟ್ಗೆ ಹೋಗೋದು ತಪ್ಪುತ್ತೆ, ಫೀಸ್ ಕೊಟ್ಟೋದು ತಪ್ಪುತ್ತೆ. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಇದಾಗುತ್ತೆ. ಅದು ಬಿಟ್ಟರು ಆಲ್ಟರ್ನೇಟ್ ಏನಿಲ್ಲ ಸರ್. ಆ ಮೇಡಮು ನಮ್ಮ ಶಾಲೆಗೆ ಬರೋದು ಬೇಡ, ಇಲ್ಲ ಬರಲೇಬೇಕು ಅಂತ ನೀವೇ ಹೋರಾಟ ಬೇಡ. ನಮ್ಮ ಮಕ್ಕಳು ಟಿ ಸಿ ವೆಹಿಕಲ್ ಕರ್ಕೊಂಡು ಹೋಗ್ತಿದ್ವು. ನಾವೇನು ಮಾಡಿದ್ವಿ, ಅಕ್ಕಪಕ್ಕದವ್ರು ಊರು ಕರ್ಕೊಬರೋಕ್ಕಿಂತ ನಾವು ವೆಹಿಕಲ್ ಮಾಡಿ ಕರೆಸಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದೀವಿ ಸರ್ಕಾರಿ ಶಾಲೆ ಮೂಲಕ. ನಮ್ಮ ಉದ್ದೇಶ ಒಂದೇ, ಸರ್ಕಾರ ಎಲ್ಲವನ್ನೂ ಮಾಡೋಕ್ಕಾಗಲ್ಲ, ಸರ್ಕಾರ ಜೊತೆ ನಾವು ಕೈ ಜೋಡಿಸ್ಬೇಕು. ಅವಾಗಲೇ ನಮ್ಮೂರು ಶಾಲೆ ಡೆವಲಪ್ ಆಗೋದು ಅನ್ನೋದ್ರ ಆ ಥರ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಟ್ರಸ್ಟ್ ಮಾಡಿಕೊಂಡು ಎಲ್ಲವೂ ನಾವು ಈ ಡೆವಲಪ್ ಮಾಡ್ತಾ ಇರೋದು. ಸರ್ಕಾರಿ ಕೊಟ್ಬಿಡಿ ಸರ್, ಬೇಡ ನಮಗೆ ಪ್ರವಾಸನ ಬೇಡ, ಕೊಟ್ಬಿಡಿ ಸರ್. ಸರ್ ಗೌರ್ಮೆಂಟ್ ಶಾಲೆ ಮುಚ್ಚೋರಿ, ಪ್ರೈವೇಟ್ ಶಾಲೆ ಬೆಳೀಲಿ ಅಂತ ನಿಮ್ಮ ಅಭಿಪ್ರಾಯ ಇರ್ಬೇಕಲ್ಗ. ಮುಚ್ಚೋರಿ ಅಂತ ನೀವು ಮಂಡ್ಯ ಜಿಲ್ಲೆಯಲ್ಲಿ 100,000 ಜನ ಶಾಲೆ ಮುಚ್ಚೋದು ತುಂಬಾ ಸಪೋರ್ಟ್ ಮಾಡಿದಿರಿ ಸರ್. ನಮ್ಗೆ ಏನು ಬೇಡ, ನೀವು ದಯ ಮಾಡ್ಕೊತೀವಿ. ನಾವು ಟಿ ಸಿ ಕೊಟ್ಬಿಡಿ. ಕರ್ಕೊಬಪ್ಪ, ಇಬ್ರು ಮಕ್ಕಳು ಕರ್ಕೊಬರಿ. ಟಿ ಸಿ ಹೋಗಿ ಕರ್ಕೊಬಮ್ಮ, ನಾಳೆ ಪ್ರೈವೇಟಿಗೆ ಸೇರಿಸು. ಮೇಡಮ್ ಬಗ್ಗೆ ನಮಗೆ ತುಂಬ ಒಳ್ಳೆಯ ಒಪಿನಿಯನ್ ಇದೆ. ನಮಗೆ ನಾನು ಸುತ್ತಮುತ್ತ ಕೇಳಿರೋದ್ರಲ್ಲಿ ತುಂಬ ಎಫಿಷಿಯೆಂಟ್ ಆಫೀಸರು, ಮತ್ತು ತುಂಬ ಮಕ್ಕಳ ವಿಷಯದಲ್ಲಿ ಅಂದರೆ ತುಂಬ ಕನಿಕರ ಇರ್ತಕ್ಕಂಥ ವ್ಯಕ್ತಿ. ಆಮೇಲೆ ಏನಾದರೂ ಆಯಿತು ಅಂದರೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ. ಆಮೇಲೆ ಏನಾದರೂ ಸಹಾಯ ಮಾಡಬೇಕು ಅಂದರೆ ಅವರೇ ದುಡ್ಡು ಹಾಕಿ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿತ್ವ ಅವರು. ಯಾಕಂದರೆ ನಾವು ಕಣ್ಣಾರೆ ನೋಡಿದ್ವಿ. ಮೈಂಡಲ್ಲಿ ಇವತ್ತು ಏನು ತಗೋತಿದ್ದೀರೋ ನಾಳೆ ಪ್ರೈವೇಟ್ ಪಕ್ಕ ಸೇರಿಸ್ತೀವಿ, ನೀವು ಟಿ ಸಿ ಕೊಡಬೇಕು. ಬನ್ನಿ ಸರ್, ಮುಂದೆ ಮಾಡಿ ಸರ್. ಅದೇ ನೀವು ಇವತ್ತೇನೋ ಕಣ್ಣೋರ್ಸೋಕ್ಕಂತ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಯಾಕಂದರೆ ನಾವು ಡಿಸೈಡ್ ಆಗಿ ಬಂದಿದ್ದೀವಿ. ನೀವು ಇಲ್ಲ ಇವತ್ತೇನೋ ಸುಮ್ಮನೆ ಹೋರಾಟ ಮಾಡೋಕ್ಕೆ ಏನೋ ಈ ಥರದ ಮನಸ್ಥಿತಿ ಅಲ್ವೇ ಇಲ್ಲ. ಇವತ್ತು ನೀವು ಅಕ್ಸೆಪ್ಟ್ ಮಾಡಿದ್ರೆ ಮುಗೀತು, ನೀವು ಟಿ ಸಿ ಕೊಡ್ಬೇಕು ನಮಗೆ. ನಾವು ನಾಳೆನೇ ಪ್ರೈವೇಟಿಗೆ ಸೇರಿಸಿರ್ತೀವಿ. ಬನ್ನಿ ಸರ್, ಎರಡು ಮಾತಿಲ್ಲ. ಇಲ್ಲಿ ಬಂದ್ಬಿಡಿ ಸರ್. ಈ ಕಡೆ ತಿರುಗೋಣ, ಹಂಗೆ ಅಣ್ಣ ಈ ಕಡೆ ತಿರುಗೋಣ. ಹೋಗ್ಬಿಟ್ಟು ನೀನು ಹೋಗ್ಬಿಟ್ಟು
ಒಂದ್ ನಿಮಿಷ ಕೇಳ್ರಪ್ಪ. ಸರ್ಕಲ್ಲಿ ಏನು ಆಗ್ತಾ ಇಲ್ಲ. ಈಗ ತಾಲೂಕಿಗೆ ದಂಡಾಧಿಕಾರಿ ಬಂದ್ಬಿಟ್ಟು ತಹಸೀಲ್ದಾರ್ ಅವರು ಹತ್ರ ಹೋಗ್ಬಿಟ್ಟು ನಮ್ಮ ಟಿ ಸಿ ಕೊಡ್ಸಿ ಅಂತ ಕೇಳ್ಬೋದು. BO ಇವತ್ತು ಸರಿ ಇಲ್ಲ ಅಂತ ಕೂಗ್ಬಿಡೋದು ನಾವು ಅಯೋಗ್ಯತನಾಗುತ್ತೆ. ನಾನು ಆ ಕೆಲಸ ಮಾಡಲ್ಲ. ಅದರಿಂದ ನಮಗೆ BO ಮೇಲೆ ಯಾವುದೇ ಇದಿಲ್ಲ. ಆಮೇಲೆ MLA ಅವ್ರ ಮೇಲೆ ಯಾರ ಮೇಲೂ ಇಲ್ಲ. ನಮ್ಮ ಮಕ್ಕಳು TC ಕೊಟ್ಬಿಡಿ ಅಷ್ಟೇ. ಇಲ್ಲ ನಿಮಗೆ ಮೇಡಮ್ನ ನಮಗೆ ಊರಿಗೆ ಸರ್ಕಾರಿ ಶಾಲೆ ಉಳಿಬೇಕು ಅಂದರೆ ಆ ಮೇಡಮ್ನ ನಾಳೆಯಿಂದ ಕಳಿಸ್ಬಾರ್ದು. ಯಾಕೆ ನಾಳೆಯಿಂದ ಅಂತ ಕೇಳ್ತೀರಿ ಅಂದರೆ ನಾನೊಂದು ಕ್ಲಾರಿಫಿಕೇಶನ್ ಆಗಲೇ ಕೊಟ್ಟೆ. ಇವತ್ತೊಂದು ಕೇಸ್ ಆಗಿರೋದು ನಾಳೆ 10 ಕೇಸ್ ಆಗಿ ನಮ್ಮ ಜನ ಸಾಯೋದು ಬೇಡ, ಕೋರ್ಟು ಕಚೇರಿ ಅಂತ ಸಾಯೋದು ಬೇಡ ಅನ್ನೋದಷ್ಟೇ ನಮ್ಮ ಬೇಡಿಕೆ ಉದ್ದೇಶ. ಇನ್ಯಾವುದೇ ಇಲ್ಲ. ನಾವು ಯಾರ ವಿರುದ್ಧನೂ ಇಲ್ಲ. ವ್ಯವಸ್ಥೆ ಎಲ್ಲವೂ ಚೆನ್ನಾಗಿದೆ. ನಮಗೆ ನಮ್ಮ ಶಾಲೆ ಉಳಿಬೇಕು. ಶಾಲೆ ಉಳಿಬೇಕು ಅಂದರೆ ಆ ಮೇಡಮ್ ಬರಬಾರ್ದು, ಇಲ್ಲ ನಮ್ಮ ಮಕ್ಳು TC ಕೊಡಬೇಕು. ಇಲ್ಲ ನಾವು ನೆಮ್ಮದಿ ತಗೋತೀವಿ, ಇಲ್ಲ ಅವ್ರು ನೆಮ್ಮದಿ. ಎಲ್ಲರೂ ಮಕ್ಕಳ ಅವತ್ತೆಲ್ಲರೂ ಎಲ್ಲರೂ ಸೇರಿಸೋದ್ರಲ್ಲ ನೀವೆಲ್ಲ. ನಮ್ಮ ಮಕ್ಕಳು ನಾವು ನಿಮ್ಮದೇ ಸೇರಿಸ್ಕೊಂಡಿದ್ವಿ. ಅಲ್ಲಿ ಬನ್ನಿ ನೀವೆಲ್ಲ ನಿಂತ್ಕೊಂಡು ಅಂದ್ಬಿಟ್ಟು ಚಪ್ಪಲಿ ತಗೊಂಡು ಹೋಗ್ತಾರೆ. ಊರಲ್ಲಿ ನಾವು ಹೊಡ್ಕೊಳಕ್ಕೆ ಯಾಕಂದ್ರೆ ಒಬ್ಬೊಬ್ಬರ ಹತ್ರನೂ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ವಿ. ಅಣ್ಣ ನಮಗೆ ಇವ್ರಿಗೆ ಏನು ಕಡಿಮೆ ಸರ್ಕಾರಿ ಶಾಲೆ ಸೇರ್ಬೋದು. ಏನಕ್ಕೆ ಮರ್ಯಾದೆ. ನಾನೇ ಬೇರೆ ಶಾಲೆಗೆ ಸೇರಿಸ್ಬಿಟ್ರೆ ನಿಮ್ಮ ಊರವ್ರು ಎಲ್ಲಿ ಸೇರಿಸೋರು ಅಂತ ಒಬ್ಬ ಪ್ರತಿನಿಧಿಯಾಗಿ ಪ್ರಸಿದ್ಧಿಯಾಗಿ ನಾನು ಮಾಡಲ್ ಆಗಿರಬೇಕು ಅನ್ನೋದಷ್ಟೇ ಉದ್ದೇಶ ಹೊತ್ತು ನಮ್ಮ ಹತ್ರ ದುಡ್ಡಿಲ್ಲ ಖಾಸಗಿ ಶಾಲೆಗೆ ಸೇರಿಸ್ಬೇಕು ಅಂತ ಆ ಉದ್ದೇಶ ಅಲ್ಲ. ಫೈನಲಿ ಅದು ಚಿಕ್ಕೊಳ್ಳೋದು ಯಾರಿಗೆ ಅಂದರೆ ಸರ್ ಟ್ರಸ್ಟ್ ಹೋಗಿ SDM ಅವರಿಗೆ. ಯಾಕಂದರೆ ಇವತ್ತಾಯಿತು ಒಂದು ಕಂಪ್ಲೇಂಟು, ನಾಳೆ ಇನ್ನೊಂದು ಆಗುತ್ತೆ. ಯಾಕೆಂದರೆ ಒಂದೇ ಊರಲ್ಲಿರೋದು ನಮ್ಮ ಶಾಲೆ ಕಣ್ಮುಂದೆ ನಮ್ಮ ಮಕ್ಕಳು ಒಳಗಡೆ ಹೋಗುವಾಗ ನಾವು ಹೋಗಿ ಏನು ಅಂತ ನೋಡಿಲ್ಲ ಅಂದರೆ ನಾವು ಮೂರ್ಖರಾಗ್ತೀವಿ, ನಮ್ಮ ಮಕ್ಳಿಗೆ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, BO ಮೇಡಮ್ಗೆ ಹೇಳಿದ್ವಿ ನಾವು 10 ದಿನ ಕಾಲಿಡಲ್ಲ ಮೇಡಮ್ ಸ್ಕೂಲ್ ಒಳಗಡೆಗೆ. ನಾವು 10 ದಿನದೊಳಗೂ ನೀವು ಅಷ್ಟರಲ್ಲಿ ಸಾರ್ಟೆಡ್ ಮಾಡಿ ಸರಿ ಮಾಡಿ ಆಮೇಲೆ ನಾವು ಆ್ಯಕ್ಟಿವ್ ಆಗಿ ಶಾಲೆನ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ವಿ. ಆಯಿತು ಅಂತ ಅವರು ಒಪ್ಕೊಂಡಿದ್ರು. ನಿನ್ನೆ ಯಾವಾಗ ಇವರು ಕಂಪ್ಲೇಂಟ್ ಕೊಟ್ಟರು ಇದು ಮುಂದೆ ಹಾಗೆ ಬೆಳೀತಾ ಹೋಗುತ್ತೆ. ಇವತ್ತೊಂದು ಕಂಪ್ಲೇಂಟ್ ಆಯಿತು, ನಾಳೆ ಇನ್ಯಾರೋ ಹೋಗ್ತಾಯಿದ್ರು ಏನೋ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಬೈ ಮಿಸ್ಟೇಕ್ ಹಾಕಿ ವೆಹಿಕಲ್ ಗುದ್ದಿದ್ರು, ಅದನ್ನು ನನ್ನನ್ನು ಏನು ಗುದ್ದಿ ಸಾಯಿಸೋಕೆ ಬಂದರು ಅಂತ ಕೊಡ್ತಾರೆ. ಯಾಕೆಂದರೆ ಒಂದು ಊರಲ್ಲಿರುವಾಗ ಎಲ್ಲರೂ ಸಹಕಾರ. ಉದ್ದೇಶ ಏನು ಅಂತಂದ್ರೆ ಇವತ್ತು ಸಿಕ್ತು, ನಾಳೆ ದಿನ ದೊಡ್ಡದಾದಾಗ ಅನುಭವಿಸೋದು ಬೇಡ. ನಲ್ಲಿಗರಲ್ಲಿ ಆಯ್ತು ನೋಡಿದ್ರ, ನಲ್ಲಿಗರಲ್ಲಿ ಸ್ಟೋರಿ ಆಗೋದು ಬೇಡ. ಅದಕ್ಕೆ ನಾವೊಂದು ಹೇಳ್ತೀವಿ ಕೇಳಿ, ನಾವೇ ಬರ್ತಾ ಇದ್ದೀವಿ. ಒಂದು ಒಳ್ಳೆದಾರ ಕೆಟ್ಟದಾರ ಈಗ ಬೇಡ ಅಂತ ಬೇರೆ ಕಡೆ ಏನೋ ಗೊಂದಲ ಆಗಿದೆ, ದಯವಿಟ್ಟು ಪರಿಹಾರ ಆಫ್ ಮಾಡಿ. ಈಗ ಸರ್ ಸ್ಟಾಪ್ ಮಾಡಿ. ಒಂದು ನಿಮಿಷ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಮಕ್ಕಳನ್ನ ಶಾಲೆ ಕಳಿಸಿ. ನಾಳೆವರೆಗೂ ನಮಗೆ ಅವಕಾಶ ಕಳ್ಸಲ್ಲ ಸರ್, ಮಕ್ಳು ಕಳ್ಸಲ್ಲ ಶಾಲೆಗೆ ಸರ್, ಹೋಗಂತೂ ಕಳ್ಸಲ್ಲ. ಅಲ್ಲಿ ನೋಡಿ ಶಾಲೆ ನಾಳೆ ಒಂದಲ್ಲ ಹಾಳು ಶಾಲೆ ಕಳ್ಸಲ್ಲ ಮಕ್ಕಳ. TC ಕೊಡಿ. ನಿಮ್ಮ ಡಿಪಾರ್ಟ್ಮೆಂಟಿಂದ ಅವತ್ತು ನಮಗೂ ಶಾಲೆಗೂ ಸಂಬಂಧ ಇಲ್ಲ. ಬೇಡ, ನಮಗೆ ಶಾಲೆನೇ ಬೇಡ. ನಾವು ಪ್ರೈವೇಟಿಗೆ ಸೇರಿಸ್ಕೊತೀವಿ. ಕಷ್ಟ ವಸೂಲು ಸಾಲ ವಸೂಲು ಜಮೀನು ಪ್ರೈವೇಟಿಗೆ ಸೇರಿಸ್ಕೊಂಡು ಪ್ರಾಬ್ಲಮ್ ಆಗ್ತಿದೆ ಅಂತ ನಾವು ನಿಮಗೆ ಕೊಡಬೇಕು ಹೊರತು ಅವರು ನಮ್ಮ ಮೇಲೆ ಕೊಟ್ಮೇಲೆ ನಮಗೇನು ಅವಶ್ಯಕತೆ ಇಲ್ಲ. ಅವಶ್ಯಕತೆ ನೀವೇ ಯೋಚನೆ ಮಾಡಿ ನೋಡಿ. ಅವರಿಂದ ನಮಗೆ ಪ್ರಾಬ್ಲಮ್ ಆಗ್ತಿದೆ ಹೊರತು ನಮ್ಮಿಂದ ಅವ್ರಿಗೆ ಪ್ರಾಬ್ಲಮ್ ಆಗ್ತಿಲ್ಲ. ನೀವೇ ಅರ್ಥ ಮಾಡಿ. ಇಲ್ಲ ನಾವೇನಾದರೂ ಓದಿದೀವಾ ಅಥವಾ ಜಗಳ ಆಡಿದೀವಾ, ಇಲ್ಲ ಇನ್ನೊಂದು ಏನಾದರೂ ಪ್ರಾಬ್ಲಮ್ ಇದೆಯಲ್ಲಿ, ಏನಿಲ್ಲ. ಆ ಕಡೆಯಿಂದ ನಮಗೆ ಕಂಪ್ಲೇಂಟ್ ಆದ್ಮೇಲೆ ಬೇಡ ಬಿಡಿ, ನಮ್ಮ ಮಕ್ಕಳನ್ನ ಖಾಸಗಿ ಹಾಸ್ಪಿಟ್ಲು. ಇಲ್ಲ ನಾವು ಅಪ್ಲಿಕೇಶನ್ ಕೊಟ್ಟ ಮೇಲೆ ನಮ್ಮ TC ಕೊಡೋಕೆ ನೀವು ಒಪ್ಕೊಂಡಿದ್ದೀರಿ. ನಾವು ಬೇರೆ ಕಡೆ ನಾಳೆ ಸೇರಿಸ್ಕೊತೀವಿ.
ಅಲ್ಲೇ ನಿಂತಿರ್ಬೇಕಾ ಅಟ್ಯಾಚ್ಮೆಂಟ್ ಕೊಡ್ತೀನಿ ಈ ಕಡೆ ಬಾ ಬ್ರದರ್ ಈ ಕಡೆ ಬಾ. ಅಲ್ಲೇ ನಿಂತ್ಕೊಳ್ಳಿ ಕೊಟ್ಬಿಟ್ಟು ಅಲ್ಲೇ ನಿಂತ್ಕೊಳ್ಳಿ. ವಿಡಿಯೋನೇ ಮಾಡಿ ಸರ್ ಮಾಡ್ತೀನಿ ವಿಡಿಯೋನೇ ಬೇಕಾದ್ರೆ ವಿಡಿಯೋ ಮಾಡ್ತಿದ್ದೀನಿ ಅಲ್ಲೇ ನಿಂತಿರ್ಬೇಕಾ ಇರ್ಲಿ ಆಗುತ್ತೆ ಅಟ್ಯಾಚ್ಮೆಂಟ್ ಕೊಡ್ತೀನಿ ಅಂತದ್ದು ಬೆಳೆ ಕಾಳುಗಳು ಈ ಥರದ್ದೆಲ್ಲ ಕಡಿಮೆ ಆಗ್ತದೆ. ಕೇಳಿದ್ರೆ ಏನಂತಾರೆ ಅಂದರೆ ಸರ್ಕಾರದಿಂದ ಬರೋದೇ ದುಡ್ಡು ಇಷ್ಟಕ್ಕೆ. ಆದರೆ ನಾವು ನಮ್ಮೂರಲ್ಲಿ ಹೇಳಿದ್ವಿ ಸರ್ಕಾರದಿಂದ ಎಷ್ಟಾದರೂ ದುಡ್ಡು ಬರಲಿ, ಎಕ್ಸ್ಟ್ರಾ ನಾವು ದುಡ್ಡು ಕೇಳಿ ನಾವು ಕೊಡ್ತೀವಿ ಶಾಲೆಗೆ ಅಂತ. ಯಾಕೆಂದರೆ ಹಳುಬ್ರನ್ನೂ ಕೇಳ್ಬೋದು, ನೀವು ಯಾರನ್ನ ಬೇಕಾದರೂ ಕೇಳಿದ್ರು ನಾವು ಹೇಳೋದು ಸತ್ಯ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಹತ್ರ ದಾಖಲೆಗಳಿದೆ, ಬೇಕಾದರೆ ಆ ಬುಕ್ಸ್ಗಳಿದ್ರೆ ತೊಗೊಂಡು ನಾವು ಏನೇನು ಮಾಡಿದ್ದೀವಿ ಅಂತ. ನಾವು ಸುಮಾರು 50ರಿಂದ 60 ಲಕ್ಷ ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇಲ್ಲ, 50ರಿಂದ 60 ಲಕ್ಷ ಖರ್ಚು ಮಾಡಿದ್ದೀವಿ, ಶಾಲೆನ ಈಗ ಡೆವಲಪ್ ಮಾಡ್ತೀವಿ ಅಂತ. ಎಲ್ಲದಕ್ಕೂ ದಾಖಲಾತಿ ಇಟ್ಟಿದ್ದೀವಿ, ಯಾರ್ಯಾರು ದುಡ್ಡು ಕೊಟ್ಟರು, ಏನಕ್ಕೆ ದುಡ್ಡು ಕೊಟ್ಟರು, ನಾವು ಆ ದುಡ್ಡಲ್ಲಿ ಏನು ಕೆಲಸ ಮಾಡಿದ್ವಿ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ. ಮತ್ತು ಈ ಥರದ್ದೆಲ್ಲ ಮಾಡಿ ಎಲ್ಲವೂ ಆಯಿತು. ಆಮೇಲೆ ಬಿ ಅವ್ರು ಬಂದರು, ಬಿ ಅವ್ರು ಬಂದು ಆಯಿತು ಇದನ್ನೆಲ್ಲ ಆಗೋದಾಗಿದೆ, ಏನೋ ಆಗಿದೆ, ಇದನ್ನು ಸರಿ ಮಾಡೋಣ, ಕೂತು ಮಾತಾಡೋಣ ಅಂತ ಹೇಳಿದ್ರು. ಅದೆಲ್ಲ ಆದಮೇಲೆ ಏನಾಯಿತು, ನಾವು ಆಯಿತು ಮೇಡಮ್ ಮಾತಾಡಿ ಸರಿ ಮಾಡೋಣ, ಒಂದಷ್ಟು ದಿನ ಸಮಯ ಕೊಡಿ, ನಾವು ಅವ್ರನ್ನ ಮನಸ್ಸನ್ನ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಆಯಿತು ಓಕೆ ಅಂತ ಹೇಳಿದ್ವಿ. ಒಂದು 10 ದಿನ ಬಿಟ್ಟು ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ವಿ. ನಿನ್ನೆ ಹೋಗಿ ನಾವು ಅದಕ್ಕೆ ಮೊದಲೇ ಏನು ಮಾಡಿದ್ರು, ಒಂದು ನಮ್ಮ ಅಲ್ಲಿ ಇರೋ ಅಕ್ಕಪಕ್ಕದವ್ರಿಗೆ ಏನಂತ ಹೇಳಿದ್ದಾರೆ, ನಾನು ಆತ್ಮಹತ್ಯೆ ಮಾಡ್ಕೊತೀನಿ, ಈ ಊರವ್ರ ಹೆಸರೆಲ್ಲ ಬರೆದಿಡ್ತೀನಿ, ಎಲ್ಲರೂ ಜೈಲಿಗೆ ಹೋಗ್ತಾರೆ, ಅವಾಗ ಇವ್ರಿಗೆಲ್ಲ ಬುದ್ಧಿ ಬರುತ್ತೆ ಅಂತ ಈಗ ಈ ಥರ ಧಮಕಿ ಹಾಕಿದ್ದಾರೆ. ಅದಾದಮೇಲೆ ನಾವೇನು ಮಾಡಿದ್ವಿ, ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ವಿ. ನೋಡಿ ನಮ್ಮೂರು ಶಾಂತವಾಗಿದೆ, ನಮ್ದೇನೂ ತಪ್ಪಿಲ್ಲ ಇದರಲ್ಲಿ, ನಮಗೆ ಶಾಲೆ ಮಾತ್ರನೇ ಮುಖ್ಯ, ನಮಗೆ ಶಾಲೆ ಹಿತಾಸಕ್ತಿಯಿಂದ ನಾವೆಲ್ಲ ಇಲ್ಲಿ ಒಟ್ಟಾಗಿ ನಿಂತಿದ್ದೀವಿ ಹೊರತು ಇನ್ನೇನು ಅಲ್ಲ ಅಂತ ಹೇಳಿ ನಾವು ಹೋಗಿ ಒಂದು ಕಂಪ್ಲೇಂಟ್ ಕೊಟ್ವಿ. ಹೋದ ಶುಕ್ರವಾರ ಅಥವಾ ಶನಿವಾರದಲ್ಲಿ ಕೊಟ್ಟಿದ್ದೀವಿ ಸ್ಟೇಷನ್ಗೆ. ಅವರು ಆಯಿತು ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ರು. ಆಮೇಲೆ ನಿನ್ನೆ ಏನು ಮಾಡಿದ್ದಾರೆ, ನಾವು ಸಮಯ ಕೊಟ್ಟಿದ್ವಿ ಬಿ ಯು ಆಫೀಸವರಿಗೆ ಎಲ್ಲ ಶಾರ್ಟ್ ರೈಟ್ ಮಾಡಿ ಅಂತ. ಬಟ್ ಆದರೆ ನಿನ್ನೆ ಏನಾಗಿದೆ, ನಿನ್ನೆ ನಮ್ಮ ಗ್ರಾಮಸ್ಥರ ವಿರುದ್ಧ SPMC ಅವ್ರ ವಿರುದ್ಧ ಮತ್ತು ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬರು ಶಿಕ್ಷಕರ ವಿರುದ್ಧ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟು ನಮಗೆ ತೊಂದರೆ ಕೊಡ್ತಿದ್ದಾರೆ, ಇನ್ನೊಂದು ನಮ್ಗೆ ಹೇಗೆ ಗೊತ್ತಾಯಿತು ಅಂದರೆ, ನಿನ್ನೆ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿ ಹೇಳಿದ್ದಾರೆ, ನಿಮ್ಮೂರವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವೆಲ್ಲ ಬನ್ನಿ ಅಂದರೆ ನಾವು ನಮ್ಮೆಲ್ಲ ಕೆಲಸ ಬಿಟ್ಬಿಟ್ಟು ನಾವು ಮಾಡಿರೋ ಒಳ್ಳೆ ಕೆಲಸಕ್ಕೆ ಸರ್ಕಾರಿ ಶಾಲೆ ಉದ್ಧಾರ ಮಾಡಬೇಕು ಅಂತ ಹೋಗಿರೋದಕ್ಕೆ ಇವತ್ತು ಕೇಸ್ ಹಾಕ್ಸ್ಕೊಂಡಿದ್ದೀವಿ. ಇದು ನಮ್ಮ ದೌರ್ಭಾಗ್ಯ. ಯಾಕಂದರೆ ನಮ್ಮ ಹತ್ರನೂ ನಮ್ಮಲ್ಲಿ ಸುಮಾರು ಜನರು ಎಲ್ಲರ ಹತ್ರ ಮ್ಯಾಕ್ಸಿಮಮ್ ದುಡ್ಡಿದೆ, ದಿನ ಹೋಗುತ್ತೆ, ಹಾಳಾಗುತ್ತೆ. ಆಮೇಲೆ ನಾವುಗಳು ಜೈಲಿಗೆ ಹೋಗಬೇಕಾಗುತ್ತೆ, ಸ್ಟೇಷನ್ ಅಲಿಬೇಕಾಗುತ್ತೆ. ಯಾಕೆಂದರೆ ಈಸಿ ಇದು ಹೇಳೋದಕ್ಕೆ, ಎಲ್ಲರೂ ಔಟರ್ಸ್ಗೆ ನೋಡ್ಬಿಟ್ಟು ಹೇಳ್ಬೋದು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೋದು. ಆದರೆ ಈ ಅನುಭವಿಸೋದು ಇದೆಯಲ್ಲ, ಈ ಕಂಪ್ಲೇಂಟು, ಯಾಕೆಂದರೆ ಪೊಲೀಸವರೇ ಇಲ್ಲಿರೋದ್ರಿಂದ ಕೇಳಿ ಎಷ್ಟು ಸಾರ್ ಕರೀತಾರೆ, ನಮ್ಮ ಕೆಲಸ ನಮ್ಮ ಮನೆ ಬಿಟ್ಬಿಟ್ಟು ಇವ್ರು ಕರೆದಾಗ ನಾವು ಸ್ಟೇಷನ್ ಬರಬೇಕು, ಆಮೇಲೆ ಇವ್ರು ತೆಗೆದು ಕೋರ್ಟ್ಗೆ ಹಾಕ್ತಾರೆ, ಕೋರ್ಟ್ ಕಲಿಬೇಕು, ಅಲ್ಲಿ ವಕೀಲರಿಗೆ ಫೀಸ್ ಕಟ್ಟಬೇಕು. ನಾವು ಮಾಡದೇ ಇರೋ ತಪ್ಪು, ನಾವೇನೋ ಉದ್ಧಾರ ಮಾಡುವ ಅಂತ ಹೋದ್ವಿ ಸ್ಕೂಲ್ನ, ಆದರೆ ಫೈನಲ್ ಏನಾಯಿತು ಅಂದರೆ ನಮ್ಮ ಮೇಲೆ ಕೇಸ್ ಬೀಳ್ತು. ಈ ಥರದ ಸಮಸ್ಯೆ ಆಗೋದು ಬೇಡ, ಯಾವುದು ಬೇಡ. ನಾವು ಯಾರ ವಿರುದ್ಧನೂ ಹೋರಾಟ ಮಾಡಲ್ಲ, ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಲ್ಲ. ನಮಗೆ MLA ಅವರು ತೊಂದರೆ ಕೊಟ್ಟಿಲ್ಲ, BO ಅವರು ತೊಂದರೆ ಕೊಟ್ಟಿಲ್ಲ, ಸರ್ಕಾರನೂ ತೊಂದರೆ ಕೊಟ್ಟಿಲ್ಲ, ಸಪೋರ್ಟ್ ಮಾಡಿದ್ದಾರೆ. ನಾವು ಅದಕ್ಕೆ ಚುನಾವಣೆಗಳಾಗಿದ್ದೀವಿ. ಯಾಕೆಂದರೆ ಇವರೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ನಾವು ಕೃತಜ್ಞರಾಗಿದ್ದೀವಿ. ಅದರಿಂದ ಇವ್ರು ಯಾರ ವಿರುದ್ಧನೂ ಅಲ್ಲ.
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದಮೇಲೆ ಅವ್ರ ಗಮನಕ್ಕೆ ತಂದು ಮುಂದಿನ ತೀರ್ಮಾನವನ್ನು ಅವರೇ ತಗೋತಾರೆ ಸರ್. ಯಾಕೆಂದರೆ ಅವರು ಇವತ್ತು ಕೋರ್ಟ್ಗೆ ತೆರಳಿರೋದ್ರಿಂದ ನೀವೇನು ಅರ್ಜಿಗಳನ್ನ ಕೊಟ್ಟಿದ್ರಿ ಅದನ್ನು ಸ್ವೀಕರಿಸಿದ್ದೀನಿ. ಅವ್ರು ಬಂದ ತಕ್ಷಣ ಅವ್ರ ಗಮನಕ್ಕೆ ತರ್ತೀನಿ, ಮುಂದಿನ ಕ್ರಮವನ್ನು ಅವ್ರು ಜರುಗಿಸ್ತಾರೆ ಮತ್ತು ಏನು ತೀರ್ಮಾನ ತಗೊಂಡು ಅವ್ರು ತಗೋತಾರೆ. ಎಷ್ಟು ಅರ್ಜಿ ಬಂದಿದೆ ಸರ್ ಒಟ್ಟು? ಒಂದು ನಿಮಿಷ ನಾನು ಹೇಳ್ತೀನಿ ರೀ ಮೇಡಮ್ ಬರೋ ಗಂಟೆ ವೆಯ್ಟ್ ಮಾಡ್ತೀವಿ. ಇವತ್ತು ಟಿ.ಸಿ ತೊಂದರೆ ಇಲ್ಲ ನಮ್ಗೆ. ಏನಕ್ಕಂದ್ರೆ ಇವತ್ತು ಕ್ಲಿಯರ್ ಆಗಬೇಕು. ನೀವು ಅವರಿಗೆ ಹೇಳಿ ಅವ್ರ ಕ್ರಮ ಕೈಗೊಳ್ಳೋಕ್ಕಾಗಲ್ಲ. ನಾವು ಇಲ್ಲೇ ಕೂತಿರ್ತೀವಿ, ಸಂಜೆವರೆಗೂ ಇಲ್ಲೇ ಕೂತಿರ್ತೀವಿ. ಮುಗಿಲಿ ಇವತ್ತು. ನೀವೇ ಕ್ರಮ ಕೈಗೊಳ್ಳಿ ಸರ್, ಮಾತಾಡ್ಬಿಟ್ಟು ಕ್ರಮ ಕೈಗೊಳ್ಳಿ. ಮಾಡಿಬಿಡಿ ಮಕ್ಕಳು ದಯವಿಟ್ಟು ಸರ್ ಆಯ್ತು. ಈಗ ಮೇಡಮ್ ಅವರು ಕೋರ್ಟ್ ಮೇಡಮ್ ಕೋರ್ಟ್ ಬರೋಣ ಸರ್. ಮೇಲ್ಪಟ್ಟಾಧಿಕಾರಿ ಕರೆಸಿ ಇಲ್ಲ ಅಂದ್ರೆ ಒಂದು ಹೇಳ್ತೀನಿ. ಈಗ ಒಂದು ವಿಚಾರ ಈಗ ಕಂಪ್ಲೇಂಟ್ ಕೊಟ್ಟವ್ರೆ. ನಾಳೆ ದಿನ ಏನಾದ್ರು ಉದ್ಭವ ಆಯ್ತು. ಒಟ್ಟಲ್ಲಿ ಈಗ ಕೋರ್ಟ್ ಇಲ್ಲ ಇವಾಗ ಕ್ಲಿಯರ್ ಆಗ್ಬೇಕು ಸರ್. ನೀವೇ ಅಕ್ಲಾಸ್ಮೆಂಟ್ ಕೊಟ್ಬಿಡಿ, ಇಲ್ಲ ಮೇಡಮ್ ಬರೋ ಗಂಟೆ ವೆಯ್ಟ್ ಮಾಡಿ. ಕುತ್ಕರಪ್ಪ ಎಲ್ಲರೂ ಮೇಡಮ್ ಬರೋ ಗಂಟ ಅಕ್ಲಾಯ್ಮೆಂಟ್ ಕೊಡಿಸ್ತೀವಿ. ಇಲ್ಲ ಅಂದ್ರೆ ಅಕ್ಲಾಸ್ಮೆಂಟ್ ಕೊಟ್ಮೇಲೆ ನಾವು ಹೋಗಿ ಸೇರ್ಕೊಳ್ಳೋದೆ. ತೊಂದರೆ ಇಲ್ಲ, ನಾವು ವೆಯ್ಟ್ ಮಾಡ್ತೀವಿ. ಮುಂದಿನ ಕಷ್ಟಪಟ್ಟರೆ ಏನಿಲ್ಲ ಸರ್, ಜೀವನ ಚೆನ್ನಾಗಿರುತ್ತೆ. ಮುಂದೊಂದು ದಿನ ಅವ್ರು ಮಾತ್ರ ಮನೇಲಿ ಬೇಡ ಬಿಡಿ. ನಾವು ಅಮೃತೇಶ್ವರಹಳ್ಳಿ ಗ್ರಾಮಸ್ಥರು. ನಮ್ಮಲ್ಲಿ ಸರ್ಕಾರಿ ಶಾಲೆಯನ್ನು ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸುಮಾರು 8 ವರ್ಷಗಳ ಹಿಂದೆ ನಾವು ಅಮೃತ ಚಾರಿಟಬಲ್ ಟ್ರಸ್ಟ್ನ ಸ್ಥಾಪನೆ ಮಾಡಿ ಊರಲ್ಲಿ ನಾವು ಆ ಟ್ರಸ್ಟ್ ಮಾಡೋಕ್ಕೆ ಮೊದಲೇ ಒಂದು 20 ಜನ ಮಕ್ಕಳಿದ್ರು ಅಷ್ಟೇ ಸರ್ಕಾರಿ ಶಾಲೆಯಲ್ಲಿ. ನಾವು ನಂತರ ಬಂದು ಇಲ್ಲಿ ಒಂದು ರಿಕ್ವೆಸಿಷನ್ ಕೊಟ್ಟು ನಾವು ದತ್ತು ತಗೋತೀವಿ ಅಂತ ಒಂದು ಅವ್ರ ಹತ್ರ ಒಂದು ಅಪ್ರೂವಲ್ ತೊಗೊಂಡು ನಾವು 2018ರಲ್ಲಿ ದತ್ತು ತೊಗೊಂಡು ನಾವು ಸರ್ಕಾರಿ ಶಾಲೆಯನ್ನು ನಡೆಸೋಕ್ಕೆ ಶುರು ಮಾಡಿದ್ವಿ. ನಾವು ಅಮೃತ ಚಾರಿಟಬಲ್ ಟ್ರಸ್ಟ್ ಅನ್ನೋದು ಏನು ಅಂತಂದರೆ ನಮ್ಮ ಅಮೃತೇಶ್ವರಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಮಾಡಿರ್ತಕ್ಕಂಥ ಒಂದು ಟ್ರಸ್ಟು. ಉದ್ದೇಶ ಒಂದೇ, ನಮ್ಮ ಊರಲ್ಲಿ ಯಾವುದೇ ಕೆಟ್ಟ ಬೆಳವಣಿಗೆಗಳಾಗ್ತೇನೆ ಮುಂದಿನ ಫ್ಯೂಚರ್ ಚೆನ್ನಾಗಿರಬೇಕು, ಶಾಲೆಗಳು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಶಾಲೆಗೋಸ್ಕರನೇ ನಾವು ಮಾಡಿದಂಥದ್ದು. ಈ ಟ್ರಸ್ಟ್ನಲ್ಲಿ ನಾವು ಏನು ಮಾಡಿದ್ವಿ ಅಂತ ಕಳೆದ 8 ವರ್ಷಗಳಿಂದ ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ದೂರದ ದಾನಿಗಳು ಇವರೆಲ್ಲರ ಸಹಕಾರದಿಂದ ನಾವು 20 ಸಂಖ್ಯೆಯಲ್ಲಿದ್ದಂಥ ಮಕ್ಕಳನ್ನು ಇವತ್ತು ನಾವು 150 ಮಕ್ಕಳ ಸಂಖ್ಯೆಗೆ ತಂದು ನಿಲ್ಲಿಸಿದ್ವಿ. ಇವತ್ತು ನಮ್ಮ ಶಾಲೆ ತುಂಬ ಚೆನ್ನಾಗಿದೆ. ಅಂದಿನ 8 ವರ್ಷಗಳ ಹಿಂದೆ ನಾವು ಶಾಲೆಯನ್ನು ನೋಡಿದ್ರೆ ಅದಕ್ಕೆ ಒಂದು ಕಾಂಪೌಂಡ್ ಇರಲಿಲ್ಲ, ಪೇಂಟ್ ಇರಲಿಲ್ಲ, ಎಲ್ಲ ಬೀಳ್ತಾ ಇತ್ತು. ಇವತ್ತು ನಮ್ಮ ಶಾಲೆ ಹೇಗಿದೆ ಅಂತಂದರೆ ಕಾಂಪೌಂಡ್ ಇದೆ, ಮತ್ತು ಆಟ ಆಡೋಕ್ಕೆ ಒಳ್ಳೆ ಮೈದಾನ ಇದೆ, ಒಳ್ಳೆ ಹಸಿರು ವಾತಾವರಣ ಇದೆ, ಜೊತೆಗೆ ಪೇಂಟ್ ಎಲ್ಲ ಚೆನ್ನಾಗಿದೆ, ಜೊತೆಗೆ ಟೀಚರು ಕೊಟ್ಟಿದ್ದಾರೆ. ಇದಕ್ಕೆ ಸರ್ಕಾರ ಕೂಡ ಸಹಾಯ ಮಾಡಿದೆ, ದಾನಿಗಳು ಕೂಡ ಸಹಾಯ ಮಾಡಿದ್ದಾರೆ. ಬಿ ಒ ಅವರು ನಮ್ಮ ಮಳವಳ್ಳಿ ಬಿ ಒ ಅವರು ವಿಶೇಷವಾಗಿ ನಮ್ಮ ಶಾಲೆಗೆ ಒಂದು ಆದ್ಯತೆ ಕೊಟ್ಟು ನಮ್ಮ ಶಾಲೆನ ತುಂಬ ಡೆವಲಪ್ಮೆಂಟ್ ಕೊಂಡೊಯ್ಯೋದಕ್ಕೆ ಅವರು ತುಂಬ ಕಾರಣ. ಈ ಎಲ್ಲ ಬೆಳವಣಿಗೆಗಳಿಂದ ನಮ್ಮ ಶಾಲೆ ತುಂಬಾ ಚೆನ್ನಾಗಿ ನಡೀತಾ ಇತ್ತು, ಚೆನ್ನಾಗಿ ನಡೆದಿದೆ ಇದುವರೆಗೂ ಕೂಡ. ಹಾಗೆ ನಮಗೆ ಈಗ ಇರ್ತಕ್ಕಂಥ MLA ಅವರು ಕೂಡ ನಮಗೆ ಸಹಾಯ ಮಾಡ್ತೀವಿ ಅಂತೇಳಿ ಒಂದಷ್ಟು ರೂಮ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ CSR ಬಂದು. ಅವ್ರಿಗೂ ಕೂಡ ನಾವು ಕೃತಜ್ಞರಾಗಿರ್ತೀವಿ. ಜೊತೆಗೆ ಮೊದಲೇ ಇದ್ದಂಥ MLA ಅವರು ನಮಗೆ ಕೆಲವು ಅಲ್ಲಿ ಕಾಂಪೌಂಡ್ ಹಾಕೋದಕ್ಕೆ ಮತ್ತು ಇತರೆ ಇದಕ್ಕೆಲ್ಲ ಸಹಾಯ ಮಾಡಿದ್ರು, ಅವ್ರಿಗೂ ಕೂಡ ನಾವು ಕೃತಜ್ಞರಾಗಿರ್ತೀವಿ. ಹಾಗೆ ಸುತ್ತಮುತ್ತ ಹಳ್ಳಿಯವರು ಮತ್ತು ದಾನಿಗಳಿಗೆ ನಾವು ಕೃತಜ್ಞರಾಗಿರ್ತೀವಿ. ಏನಕ್ಕೆ ಅಂದರೆ ಈ ಬೆಳವಣಿಗೆಗೆಲ್ಲವರೆಗೂ ಇವರೆಲ್ಲರೂ ಕೂಡ ಕಾರಣ. ಒಂದು ತಿಂಗಳ ಹಿಂದೆ ನಮ್ಮ ಶಾಲೆಗೆ ಮುಖ್ಯೋಪಾಧ್ಯಾಯಿನಿಯಾಗಿ ಬಂದಂಥ ಪುಟ್ಟವೀರಮ್ಮರವರು ನಮ್ಮ ಎಲ್ಲ ಊರಿನವ್ರನ್ನ ಸಹಕಾರ ತಗೊಂಡು, ಯಾಕೆಂದರೆ ನಮ್ಮ ಶಾಲೆ ಬಂದು ಸಮುದಾಯ ಶಾಲೆ ಅಂದರೆ ನಮ್ಮ ಊರವ್ರು ಎಲ್ಲರೂ ಸಹ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಅಲ್ಲಿ ಕ್ಲೀನ್ ಮಾಡೋದ್ರಿಂದ ಹಿಡಿದು ಶಾಲೆಗೆ ಏನೋ ಒಂದು ಬೇಕು ಅನ್ನೋದ್ರಿಂದ ಹಿಡಿದು ಮತ್ತು ಅಲ್ಲೇನೋ ಕ್ಲೀನ್ ಮಾಡಬೇಕು ಅಂತ. ಯಾಕೆಂದರೆ ಕೆಲವು ಸಮಯದಲ್ಲಿ ಗೆಸ್ಟ್ ಬಂದಾಗ ಟಾಯ್ಲೆಟ್ ಕೂಡ ತೊಳೆದಿದ್ದಾರೆ ನಮ್ಮವರು ಅಲ್ಲಿ. ಯಾಕೆಂದರೆ ನಮ್ಮ ಶಾಲೆ ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ತುಂಬ ಚೆನ್ನಾಗಿ ನೋಡಿದ್ವಿ. ಯಾಕೆಂದರೆ ನಮ್ಮದೇ ಮಕ್ಕಳಲ್ಲಿ ಓದ್ತಾ ಇರೋದ್ರಿಂದ ಈ ಉದ್ದೇಶದಿಂದ ನಾವು ಶಾಲೆನೇ ನೋಡ್ಕೊಂಡಿದ್ವಿ. ಈ ಹೊಸದಾಗಿ ಬಂದಂಥ ಪುಟ್ಟವೀರಮ್ಮನವರು ಏನು ಮಾಡಿದ್ರು ಅಂತಂದರೆ ಯಾರನ್ನೂ ವಿಶ್ವಾಸಕ್ಕೆ ತೊಗೊಂಡಿಲ್ಲ. ಮೊದಲನೇದಾಗಿ ಮಕ್ಕಳಿಗೆ ನಾವು ಆಹಾರ ಮನೆಯಲ್ಲಿ ಈಗ ಆರೋಗ್ಯದ ದೃಷ್ಟಿಯಿಂದ ಶುದ್ಧ ಆಹಾರ ಕೊಡಬೇಕು. ಅವರು ಕೊಳ್ತೋಗಿರೋ ಬದನೆಕಾಯಿ ತರಕಾರಿಗಳನ್ನ ತಂದು ಹಾಕಿದ್ದಕ್ಕೆ ನಾವು ಹೋಗಿ ಕೇಳಿದ್ರೆ SDMC ಅವ್ರು ಹೋಗಿ ನೋಡಿ ಕೇಳಿದ್ದಕ್ಕೆ ಏನು ಮಾಡಿದ್ದಾರೆ, ಇದು ಕೊಳ್ತೋಗಿರೋ ಆಹಾರ ತುಂಬ ಒಳ್ಳೆಯದು, ಇದಕ್ಕೆ ಪೆಸ್ಟಿಸೈಡ್ಸ್ ಹೊಡೆದಿರಲ್ಲ, ಇದು ಆರೋಗ್ಯಕ್ಕೆ ಒಳ್ಳೆಯದು, ಇದನ್ನೇ ತಿನ್ನಬೇಕು, ಚೆನ್ನಾಗಿರುತ್ತೆ ಅಂತ ಸಮಜಾಯಿಸಿ ಕೊಟ್ಟಿದ್ದಾರೆ. ಅದು BO ಮುಂದೆ ಕೂಡ ಸಮಜಾಯಿಸಿ ಕೊಟ್ಟಿದ್ದಾರೆ ಅವರು ನಮ್ಮಲ್ಲಿ ಅಲ್ಲಿ ಭೇಟಿ ಮಾಡಿದಾಗ. ಆಮೇಲೆ ಅಕ್ಕಪಕ್ಕ ಊರವರು ನಮ್ಮ ಶಾಲೆಗೆ ದಾಖಲಾತಿ ಮಾಡಿಸ್ಕೊಳ್ಳೋಕ್ಕೆ ಅಂತ ಬಂದಾಗ ಆ ದಾಖಲಾತಿ ಏನು ಅಂತಂದರೆ ನಮ್ಮಲ್ಲಿ ಬಿಲ್ಡಿಂಗ್ ಇಲ್ಲ, ನೀವು ನಿಮ್ಮೂರಲ್ಲೇ ಸೇರಿಸ್ಕೊಳ್ಳಿ ಈ ಥರ ಹೇಳಿ ಅವ್ರು ಏನು ಅಂದರೆ ನಮಗೆ ಬಾಹ್ಯವಾಗಿ ಕಾಣಿಸೋದು ಏನು ಅಂತಂದರೆ ಇವರು
ದಾಖಲಾತಿ ನಮ್ಮಲ್ಲಿ ಮಾಡ್ಕೋದೇನೆ ಖಾಸಗಿ ಶಾಲೆಗಳಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೇನೋ ಅನ್ನೋ ಮಟ್ಟಕ್ಕೆ ಫೀಲ್ ಆಗುತ್ತೆ. ಯಾಕೆಂದರೆ ನಮ್ಮೂರಲ್ಲಿ ನಾವೆಲ್ಲರೂ ಶಾಲೆಗೆ ಅಂದರೆ ನಾವು ಯಾವುದಾದ್ರೂ ಒಂದು ಮನೆನಾದರೂ ಬಾಡಿಗೆ ಕೊಟ್ಟು ಕೊಡಿಸ್ತೀವಿ. ಯಾಕೆಂದರೆ 2 ಬಿಲ್ಡಿಂಗ್ಗಳು ಬಿದ್ದಿತ್ತು ಸುಮಾರು ವರ್ಷಗಳಿಂದ. ಅದನ್ನು ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದಾನಿಗಳಿಂದ ಹಣ ಸಂಗ್ರಹ ಮಾಡಿ ಒಂದನ್ನು ಗ್ರಂಥಾಲಯ ಮಾಡಿದ್ವಿ, ಇನ್ನೊಂದು LKG UKG ಪಾಠ ಮಾಡೋದಕ್ಕಿಂತ 2 ಗ್ರಂಥಾಲಯಗಳನ್ನ ನವೀಕರಣ ಮಾಡಿದ್ವಿ. ಯಾವುದೇ ಸರ್ಕಾರಿ ಸವಲತ್ತುಗಳನ್ನ ತಗೋದೇನೆ ಪ್ರೈವೇಟಿಗೆ, ಬಟ್ ಸರ್ಕಾರಿ ಸವಲತ್ತುಗಳು ನಮ್ಮ ಶಾಲೆಗೆ ಸಿಕ್ಕಿವೆ, ಅದನ್ನು ನಾವು ಯುಟಿಲೈಸ್ ಮಾಡ್ಕೊಂಡಿದ್ವಿ. ಆಮೇಲೆ ಯಾರಾದರೂ ಹೋಗಿ ನಮ್ಮ SDMC ಅವರು ಮತ್ತು ಊರಿನವರು ಏನಾದರೂ ಕೇಳಬೇಕು ಅಂದರೆ ಒಬ್ಬ ಅಧಿಕಾರಿಯಾಗಿ ಅವರು ನಾನು ನಿಮಗೋಸ್ಕರ ಟೈಮ್ ಟೇಬಲ್ ಹಾಕೋತೀನಿ, ನೆಕ್ಸ್ಟ್ ನೀವು ಹೇಳ್ದಾಗೆಲ್ಲ ಮಾತಾಡೋಕ್ಕಾಗಲ್ಲ, ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕಾಗಲ್ಲ, ಟೈಮ್ ಟೇಬಲ್ ಹಾಕೊಂಡು ಹೇಳ್ತೀನಿ ಆಮೇಲೆ ಬನ್ನಿ ಮಾತಾಡೋದಕ್ಕೆ ಅಂತೇಳಿ ಟೇಬಲ್ ಕೊಟ್ಟು ಮಾತಾಡಿ ಈ ಥರ ಅಗೌರವ ಎಲ್ಲ ತೋರಿಸಿರ್ತಾರೆ. ಇದು ನಮ್ಮ ಊರಿಗೆ ಮತ್ತು ಅಲ್ಲಿ ಯಾರ್ಯಾರು ಆ್ಯಕ್ಟಿವ್ ಆಗಿ SDMC ಅವರೆಲ್ಲ ಹೋಗಿ ಆ ಶಾಲೆನ ಅಭಿವೃದ್ಧಿ ಮಾಡ್ತಾಯಿದ್ರು ಅವರು ಮನಸ್ಸಿಗೆ ಘಾಸಿಯಾಗಿ ಆ ಶಾಲೆಗೆ ಹೋಗೋದನ್ನ ಬಿಟ್ಟಿದ್ದಾರೆ. ಆಮೇಲೆ ನಮಗೆ ಧಮಕಿ ಹಾಕೋದು ಏನಂದರೆ ನನಗೆ ಗೊತ್ತು ನಿಮ್ಗೆ ಏನು ಮಾಡಬೇಕು ಅಂತ, ನಾನು ಎಲ್ಲಿ ಏನು ಮಾಡಿಸ್ಬೇಕೋ ಅದನ್ನು ಮಾಡಿಸ್ತೀನಿ ಅಂತೇಳಿ ಈ ಥರದ್ದೆಲ್ಲ ಧಮಕಿ ಹಾಕಿದ್ದಾರೆ. ಮಕ್ಕಳ ಮನಸ್ಸಲ್ಲಿ ಇದೆಲ್ಲ ಆಯಿತು. ನಾವೇನು ಮಾಡಿದ್ವಿ, ಶುಕ್ರವಾರ ಶನಿವಾರ 2 ದಿನ ಶಾಲೆ ಕಳಿಸಿಲ್ಲ ಹೋದ ವಾರ. ಏನಕ್ಕೆ ಅಂದರೆ ಇದೆಲ್ಲ ಆದಮೇಲೆ ಮಕ್ಕಳ ಸಮಸ್ಯೆ ಆದರೆ ಇದಾಗುತ್ತಲ್ಲ ಅಂತ. ಅವಾಗ ಏನು ಮಾಡಿದ್ದಾರೆ, ಮಕ್ಕಳ ಮನಸ್ಸಲ್ಲಿ ಬೀಜ ಬಿತ್ತಿದ್ದಾರೆ. ಏನಂದರೆ ಪೊಲೀಸ್ ಸ್ಟೇಷನ್ದು ಇದ್ರದ್ದು ಮಕ್ಕಳ ಸಹಾಯವಾಣಿ ನಂಬರ್ ಕೊಟ್ಬಿಟ್ಟು ಇದಕ್ಕೆ ಕಾಲ್ ಮಾಡಿ ನಿಮ್ಮ ಅಪ್ಪ ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ. ಅಂದರೆ ನಾವು ಮಕ್ಕಳಿಗೆ ಸಣ್ಣದೇನಾದರೂ ಹೇಳ್ಕೊಟ್ರು ಒಳ್ಳೇದನ್ನ ಅವರು ನಮ್ಮ ವಿರುದ್ಧ ತಿರುಗಿ ಬೀಳೋ ಥರ ಎಲ್ಲ ಬೀಜ ಬಿತ್ತುತ್ತಾ ಇದ್ದಾರೆ. ಇದು ನಮಗೆ ಸರಿ ಅಂತ ಕಾಣಿಸಿಲ್ಲ. ಜೊತೆಗೆ ನಮ್ಮಲ್ಲಿ ಮಕ್ಕಳ ಮನೆ ಅಂತ ಮಾಡಿದ್ವಿ, ಚಿಕ್ಕ ಮಕ್ಕಳಿರೋದು. ಅವರು ಬಂದು 15 ದಿನ ಆದರೂ ಕೂಡ, ಇದು 1ನೇ ತಾರೀಕು ಶುರು ಆಯಿತು, 15 ದಿನ ಆದರೂ ಕೂಡ ಒಂದು ದಿನ ಅಲ್ಲಿ ಭೇಟಿ ಕೊಟ್ಟಿಲ್ಲ. ಚಿಕ್ಕ ಮಕ್ಕಳ ಬಗ್ಗೆ ಅವರಿಗೆ ಜವಾಬ್ದಾರಿ ಇಲ್ಲ. ಕೇಳಿದ್ರೆ ಗೊತ್ತಿರಲಿಲ್ಲ, ನನಗೆ ಬಿಲ್ಡಿಂಗ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಅಂದರೆ ಬಿಲ್ಡಿಂಗ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತಂದಮೇಲೆ ಇವ್ರು ಇನ್ನೇನು ಶಾಲೆ ನಡೆಸ್ತಿದ್ದಾರೆ? ಇವ್ರ ಜವಾಬ್ದಾರಿ ಅಲ್ವಾ ಎಲ್ಲಿದೆ ಅಂತ ಹುಡ್ಕೊಂಡೋಗಿ ನೋಡ್ತಕ್ಕಂಥದ್ದು, ಆ ಮಕ್ಕಳಿಗೆ ಸೇಫ್ಟಿ ನೋಡ್ತಕ್ಕಂಥದ್ದು, ಮಕ್ಳಿಗೆ ಪಾಠ ಮಾಡಿಸ್ತಕ್ಕಂಥದ್ದು ಇವ್ರ ಜವಾಬ್ದಾರಿ. ಅಂದರೆ ಇಷ್ಟು ಬೇಜವಾಬ್ದಾರಿ ಇರ್ತಕ್ಕಂಥವ್ರು ನಮ್ಮ ಸಮುದಾಯ ಶಾಲೆಯಲ್ಲಿ ಮಾಡಿದ್ರೆ ನಮ್ಮ ಶಾಲೆ ಇಷ್ಟು ಮಟ್ಟಕ್ಕೆ ನಾವು ತಂದಿರೋದು ನಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ.